ನಮಸ್ತೆ ರೈತ ಬಂದವರೇ, ನನ್ನ ಹೆಸರು ಮಹೇಶ್ ಅಂತ ಹೇಳಿ. ಇವತ್ತು ನಾನು ಮೂಲತಃ ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣ ತಾಲೂಕು ಬೆಟ್ಟದಪುರ ಎಂಬ ಗ್ರಾಮದಲ್ಲಿದ್ದೀನಿ. ಯಾವ ಉದ್ದೇಶಕ್ಕೋಸ್ಕರ ಇಲ್ಲಿದ್ದೀನಿ ಅಂತಂದರೆ, ಇಲ್ಲಿ ನೋಡ್ಬೋದು ನೀವು ಮೆಣಸಿಗೆ ಬೆಳೆಗೆ ಸಂಬಂಧಪಟ್ಟಂಗೆ ನಾವು ರೈಜರ್ಸ್ ಇಂಡಿಯಾ ಮಾರ್ಕೆಟಿಂಗ್ ಗ್ಲೋಬಲ್ ಪ್ರೈವೇಟ್ ಲಿಮಿಟೆಡ್ ಸಮೃದ್ಧ ಅಗ್ರೋ ಪ್ರಾಡಕ್ಟ್ನ ವಿತರಣೆ ಮಾಡಿದ್ದು. ನಾವು ಯಾವ ರೀತಿಯಾದಂತಹ ಮಾರ್ಗದರ್ಶನ ಮತ್ತು ಸಲಹೆ ಸೂಚನೆ ಕೊಟ್ಟಿದ್ದೋ ಅದೇ ಪ್ರಕಾರವಾಗಿ ಈ ಒಂದು ಮೆಣಸಿನ ಬೆಳೆಗೆ ನಮ್ಮ ಪ್ರಾಡಕ್ಟ್ನ ಯೂಸ್ ಮಾಡಿದ ಪ್ರತಿಫಲವಾಗಿ ಒಂದು ಅದ್ಭುತವಾದಂಥ ಒಂದು ಫಲಿತಾಂಶ ಈಗ ನಮ್ಮ ಮುಂದೆ ಇದೆ. ಈ ಒಂದು ಪ್ರಾಡಕ್ಟ್ನ ಬಳಕೆ ಮಾಡಿದಂತಹ ಈ ಒಂದು ಬೆಟ್ಟದಪುರದ ಒಂದು ಮೆಣಸಿಗೆ ಬೆಳೆಗಾರರು ಮಾದರಿ ರೈತರಾದಂತಹ ಸುಧಾ ಮೇಡಮು ನಮ್ಮ ಜೊತೆ ಇದ್ದಾರೆ. ಬನ್ನಿ, ಸುಧಾ ಮೇಡಮ್ ಅವರು ಈ ಒಂದು ಪ್ರಾಡಕ್ಟ್ನ ಯಾವ ರೀತಿ ಯೂಸ್ ಮಾಡಿದ್ರು, ಹೇಗೆ ಯೂಸ್ ಮಾಡಿದ್ರು, ಯಾವ ರೀತಿ ಫಲಿತಾಂಶ ಬಂದಿದೆ, ಈಗ ಮೇಡಮ್ನ ಮಾತಾಡ್ಸೋಣ ಬನ್ನಿ. ಮೇಡಮ್ ನಮಸ್ತೆ. ನಮಸ್ಕಾರ ಸರ್. ಮೇಡಮ್, ನಮ್ಮ ಪ್ರಾಡಕ್ಟ್ನ ಯೂಸ್ ಮಾಡೋದ್ರಲ್ಲ, ಯಾವ ರೀತಿಯಾಗಿ ಯೂಸ್ ಮಾಡಿದ್ರಿ? ಯಾವ ರೀತಿಯಾಗಿ ಮಾಡಿದ್ರಿ ಸರ್? ಕೆಮಿಕಲ್ಗಿಂತ ನೀವು ಕೊಟ್ಟಿರೋ ಪ್ರಾಡಕ್ಟೇ. ಈಗ ನಾವು ಮೊದಲು ಬ್ರೂ ಪೆಟರ್ ಅಂತ ಕೊಟ್ಟಿದ್ದು, ನಿಮ್ಗೆ ಎಷ್ಟು ಪ್ಯಾಕೆಟ್ ಕೊಟ್ಟಿದ್ದು? 4 ಪ್ಯಾಕೆಟ್ ಕೊಟ್ಟಿದ್ದು. ಎಷ್ಟು ಸಾವಿರ ಗುಣಿ ಇದೆ ಇಲ್ಲಿ ಒಂದು ಎಕರೆ ಒಂದು 7,500 ಸಾವಿರ ಎಕರೆಗೆ ಬ್ರೂ ಪೆಟರ್ ಜೊತೆಗೆ ಏನು ಹಾಕಿದ್ರಿ? ಏನಿಲ್ಲ ಅಂದ್ರೆ ಮೊದಲು ಕೆಮಿಕಲ್ ಕೊಟ್ಟಾಗಿತ್ತು. ಲಾಸ್ಟ್ ಎಂಡ್ ಈ ಬ್ರೂ ಪೆಟರ್ನ ಯಾವ್ದ್ರ ಜೊತೆ ಮಿಕ್ಸ್ ಮಾಡಿಕೊಟ್ಟಿದ್ರಿ? ಮರಳು ಜೊತೆ ಮಿಕ್ಸ್ ಮಾಡಿ ಕೊಟ್ರಿ. ಅಂದ್ರೆ ಆ ಒಂದು 4 ಪ್ಯಾಕೆಟ್ನ ಅಂತಂದ್ರೆ 8 kg ನೀವು 17,000 ಗುಣಿಗೂ ಏನು ಮಾಡಿದ್ರಿ? ಕೊಟ್ಟಿದ್ರಿ. 7,000 ಗುಣಿಗೂ ನೀವು ಕೊಟ್ಟಿದ್ರಲ್ವಾ, ಮರಳು ಜೊತೆ ಮಿಕ್ಸ್ ಮಾಡಿಕೊಡಿ. ತದನಂತರದಲ್ಲಿ ಏನು ಮಾಡಿದ್ರಿ? ಏನು ಮಾಡ್ದೋ ನೆಕ್ಸ್ಟ್ ನಿಮ್ಮ ಸ್ಪ್ರೇಯರ್ ಕೊಟ್ಟು ಒಂದು ಡ್ರಮ್ನ ನೋಡಿ 7,500 ಗುಣಿಗೆ ಅದ್ಭುತ, ವಿರಾಟು, ಫೋರ್ಸು, ಸೂಪರ್ ಕ್ಯಾಪ್ಚರ್ ಏನು ಮಾಡಿದ್ದಾರೆ ಮೇಡಮ್? ಸ್ಪ್ರೇ ಮಾಡಿದ್ದಾರೆ. ಈಗ ಸ್ಪ್ರೇ ಮಾಡಿ ಎಷ್ಟು ದಿನ ಆಯ್ತು ಮೇಡಮ್? ಒಂದು 8 ದಿನ ಆಗಿದೆ ಅಲ್ವಾ? 8-10 ದಿನ ಆಗಿದೆ. ನೀವು ಈ ಕೆಮಿಕಲ್ ಬೆಳೀತಿದ್ರಲ್ಲ, ನೀವು ತುಂಬಾ ವರ್ಷದಿಂದ ಏನು ಮಾಡ್ತಿದ್ರಿ? ಮೆಣಸಿಗೆ ಬೆಳೆ ಬೆಳೀತಿದ್ರಿ. ಈ ಕೆಮಿಕಲ್ಗೂ ಈಗ ನಾವು ಕೊಟ್ಟಿದ್ದು ಸಮೃದ್ಧ ಪ್ರಾಡಕ್ಟ್ ಕೊಟ್ಟಿದ್ದೀವಲ್ಲ, ಏನು ವ್ಯತ್ಯಾಸ ಕಾಣ್ತೀವಿ? ಏನು ವ್ಯತ್ಯಾಸ ಅಂತ ಸರ್, ಅದು ನೆಕ್ಸ್ಟ್ ನಾವು ಕೆಮಿಕಲ್ ಸ್ಪ್ರೇಯರ್ ಕೊಟ್ಟಿದ್ರೆ ಕೆಳಗಡೆ ಗರಿ ಎಲ್ಲ ಸ್ವಲ್ಪ ಹಣ್ಣು ತೋರಿಸೋದು ನಮಗೆ. ಹಣ್ಣು ಇದು ಮಾಮೂಲು ಕುಡಿ ಇಷ್ಟು ನನ್ನ ಪ್ರಕಾರ ಇದು 2ನೇ 3ನೇ ಕುಯ್ಲು ಕೂದ್ಮೇಲೆ ಇಷ್ಟು ಕುಡಿ ಬರಬೇಕಾಗಿತ್ತು. ಹೌದು, ಅರ್ಥ ಮಾಡ್ಕೊಳ್ಳಿ. 3ನೇ ಕುಯ್ಲು ಕೂದಾದ್ಮೇಲೆ ಬರಬೇಕಾಯ್ತು. ನನ್ನ ಪ್ರಕಾರ ಒಂದು ಕುಯ್ಲು ಕುಯ್ದಿಲ್ಲ, ಮೈಕ್ರೋ ಜಟ್ನುದಯ ಬಂದಿದೆ. ಇದು ನಮಗೆ ಮೈಕ್ರೋ ಜಟ್ನುದಯ ಬರಬೇಕಾಗಿತ್ತು ಅಂದ್ರೆ 3 ಕುಯ್ಲು ಕುಯ್ಬೇಕಾಗಿತ್ತು. 4-5ನೇ ಕುಯ್ಲಿಗೆ ಮೈಕ್ರೋ ಜಟ್ನು ಥರ ಬರೋದು. ಅಲ್ಲಿ ಗಂಟೆ ಬರ್ತಿತ್ತಿಲ್ಲ, ಇಷ್ಟು ಡೆವಲಪ್ ಬರ್ತಿತ್ತಿಲ್ಲ. ಇಷ್ಟು ಡೆವಲಪ್ ಬರುತ್ತೆ ನೋಡಿ. ಮೇಡಮ್ ಹೇಳ್ತಿದ್ದಾರೆ 3-4 ಕುಯ್ಲಿಗೆ ಮಾತ್ರ ಇಷ್ಟು ಎತ್ತರ ಬೆಳೀತದೆ, ಮತ್ತೆ ಹಳದಿ ಎಲೆ ಕಲರ್ ಕನ್ವರ್ಟ್ ಆಗುತ್ತೆ. ಆದರೆ ಸಮೃದ್ಧ ಅಗ್ರೋ ಪ್ರಾಡಕ್ಟ್ನ ಯೂಸ್ ಮಾಡೋದ್ರಿಂದ ನಿಮಗೆ ಬಂದು ಇಲ್ಲಿ ನೋಡ್ಬೋದು, ಇಲ್ಲಿ ನಿಮಗೆ ಯಾವುದೇ ರೀತಿಯಾದ ಚೊಟ್ಟರುಗಳೇನಾಗಿಲ್ಲ ಮೇಡಮ್, ಚೊಟ್ಟರುಗಳು ಬಂದಿಲ್ಲ. ಇದು ಯಾವ್ದು ತಳಿ ಅಂತಂದ್ರೆ ರಾಯಲ್ ಬುಲೆಟ್ ಅಂತ ಹೇಳಿ. ಇಲ್ಲಿ ನೋಡ್ಬೋದು ನೀವು ಯಾವ ರೀತಿಯಾದಂಥ ಕಾಯಿಗಳು ಬಂದಿದೆ ಅಂತ ನೋಡ್ಬೋದು. ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ತುಂಬಾ ಶೈನಿಂಗ್ ಇದೆ ಮೇಡಮ್. ಒಂದು ಕುಯ್ತಿದ್ದೀನಿ ಮೇಡಮ್, ಫಸ್ಟು ನೋಡಿ. ಇದು ರಾಯಲ್ ಬುಲೆಟ್ ಅಂತ ಹೇಳಿ ಯಾವ ರೀತಿಯಾಗಿ ಗ್ರೀನ್ನೆಸ್ ಇದೆ, ಮತ್ತೆ ಶೈನಿಂಗ್ ಇದೆ, ಮತ್ತೆ ತೂಕ ಏನಾಗಿದೆ ಅಂತ ಹೆಚ್ಚಾಗಿದೆ ನೋಡಿ ಮೇಡಮ್. ತೂಕ ಜಾಸ್ತಿ ಇದೆ ಮೇಡಮ್. ಇಲ್ಲಿ ನೋಡಿ, ಈ ಮರ, ಈ ಗಿಡ ಏನಾಗಿದೆ ಅಂತಂದ್ರೆ, ಬಿಡಿ ಸರ್ ಬಿಟ್ಬಿಡಿ. ತೂಕ ಜಾಸ್ತಿಯಾಗಿ ಗಿಡ ಏನಾಗ್ತಿದೆ ಅಂತಂದ್ರೆ ಮುರ್ಕೋತಿದೆ. ಇಲ್ಲಿ ನೋಡ್ಬೋದು, ಇಲ್ಲಿ ಆಲ್ರೆಡಿ ಮುರಿದೋಗಿದೆ. ತೂಕ ಜಾಸ್ತಿಯಾಗಿ ನೋಡಿ. ರಾಯಲ್ ಬುಲೆಟ್ ಅಂತ ತಳಿ ಅಷ್ಟು ಚೆನ್ನಾಗಿದೆ ಇದು ನೋಡಿ. ಆಲ್ರೆಡಿ ಮೇಡಮ್ ಹೇಳ್ತಿದ್ದಾರೆ ಇದು ಮುರ್ಕೊಂಡಿದೆ ಸರ್, ವೆಯ್ಟೇ ಇದ್ರದ್ದು ತುಂಬ ಇದಾಗಿದೆ ಅಂತ ಹೇಳ್ತಿದ್ದಾರೆ. ಈಗ ನೋಡಿ ಮಣ್ಣು ಕೊಡ್ತಿದ್ದಾರೆ ಮೇಡಮು. ಯಾಕೆಂತಂದರೆ ಈ ತುಂಬ ಚೆನ್ನಾಗಿದೆ. ನನಗೆ ಏನು ಹೇಳೋದಪ್ಪ ಅಂತಂದರೆ, ನೀವು ಮೆಣಸಿಗೆ ಬೆಳೆಯಲ್ಲಿ ನೀವು ಕೆಮಿಕಲ್ ಮಾಡೋದ್ರಿಂದ ಎಷ್ಟು ಕುಯ್ಲು ತಗೋಬೋದು ಸರ್? ಕೆಮಿಕಲ್ ಎಲ್ಲ ಅದು ಹೇಳಿದ್ನಲ್ಲ ಸರ್, ನರ್ಚ ಎಷ್ಟೇ ಚೆನ್ನಾಗಿ ಮಾಡಿದ್ರು 4-5 ಕೊಯ್ಲು. ಈಗ ನೀವು ಬೆಳೆದಿದ್ರಲ್ಲ, ನೀವು ಎಷ್ಟು ಕುಯ್ಲು ತಗೋಬೋದು ಮೇಡಮ್? ಇದು ನೀವು ಹೇಳಬೇಕು ಸರ್, ನಾವು ಹೇಳೋಕ್ಕಲ್ಲ. ಈಗ ಆಲ್ರೆಡಿ ಮೇಡಮ್ ಏನು ಮಾಡಿದ್ರು, ಕೆಮಿಕಲ್ ಏನು ಬೆಳೆದ್ರೆ 4 ಕುಯ್ಲು ತಗೊಳ್ತೀವಿ ಅಂತ ಹೇಳಿದ್ದಾರೆ. ಆದರೆ ನಾನು ಮೇಡಮ್ಗೆ ಪ್ರಾಮಿಸ್ ಮಾಡ್ತಿದ್ದೀನಿ, ಇವರು ಹೊಲದಲ್ಲಿ ನಿಂತ್ಕೊಂಡು 10 ಕುಯ್ಲು ಏನು ಮಾಡ್ತೀನಿ ಕೊಡ್ತೀನಿ ಅಂತ ಹೇಳಿದ್ದೀನಿ. ಸರ್ ಮೇಂಟೈನ್ ಮಾಡಿ ಸರ್ ಅಂತ ಹೇಳಿದ್ದಾರೆ. ಮೇಡಮ್ ನಾನು ಹೇಳೋದು, ನೀವು ಈಗ ಆಲ್ರೆಡಿ ಈಗ ನೀವು 7,500 ಗುಣಿ ನಟ್ಟಿದ್ದೀರಲ್ವಾ, ನಿಮಗೆ ಈ ಸ್ಪ್ರೇ ಮಾಡೋದಲ್ಲ, 1 ಡ್ರಮ್ಮಲ್ಲಿ ಮಾತ್ರ ನೀವು ಮಾಡಿದ್ರಿ. 1 ಡ್ರಮ್ ಮಾತ್ರ ಮಾಡಿದ್ರಿ. ಅವರು 1 ಡ್ರಮ್ ಬೇಡ ಅಂತ ಹೇಳಿದ್ರು, ಬಟ್ ನಾವು ಕೊಡಿ 1 ಡ್ರಮ್ ತೊಂದರೆ ಏನಿಲ್ಲ ಅಂತ ನಾವು ಇಸ್ಕೊಂಡು. ಅಂದ್ರೆ ಈಗ ಈ ಪ್ರಾಡಕ್ಟ್ ಯೂಸ್ ಮಾಡಿದ್ರೆ ಮೇಡಮ್ ನಿಮ್ಗೆ ಹೇಗೆ ಅನ್ನಿಸ್ತದೆ? ಅದು ಪರವಾಗಿಲ್ಲ ಅನಿಸ್ತದೆ. ಪರವಾಗಿಲ್ಲ ಅಂದಿದ್ದಕ್ಕೆ ತಿರ್ಗಿ ಇವತ್ತು 6,000 ರೂಪಾಯಿ ಪ್ರಾಡಕ್ಟ್ ತಗೊಂಡಿರೋದು. ಇಲ್ಲ ಅಂದಿದ್ರೆ ನಾವು ಮನೆ ತನಕ ಕರೆಸ್ತಿದ್ದಿಲ್ಲ. ನೋಡಿದ್ರ ಮೇಡಮು ಆಲ್ರೆಡಿ ಪ್ರಾಡಕ್ಟ್ ಯೂಸ್ ಮಾಡಿ ಮತ್ತೆ ಯಾವ ಗಿಡಕ್ಕೆ ತಗೊಂಡಿದ್ರಿ? ಸೇವಂತಿಗೆ ಗಂಟೆಗೆ ಏನು ಮಾಡಿದ್ದಾರೆ? ಗಂಟೆಗೆ ಬರೀ ನೀವು 6,000 ರೂಪಾಯಿ ದುಡ್ಡು ಮಾಡಬೇಕು ಅಂದ್ರೆ ನಮ್ಗೆ ಆಗೋದೇ ಇಲ್ಲ. ಸೇವಂತಿಗೆ ಮುಗ್ದೋದ್ರು ಆಗೋದಿಲ್ಲ. ಅಂತಲೂ ತಗೊಂಡಿದೀವಿ ಅಂದ್ರೆ ನೀವು ಅರ್ಥ ಮಾಡ್ಕೋಬೇಕು. ಸೂಪರ್.
ಮೇಡಮ್ ಹೇಳ್ತಿದ್ದಾರೆ ಆಲ್ರೆಡಿ ಮೆಣಸಿಗೆ ಬೆಳೆ ತುಂಬ ಚೆನ್ನಾಗಿ ಬೆಳೆದಿದ್ದಾರೆ, ತುಂಬ ವರ್ಷದಿಂದ ಏನು ಮಾಡ್ತಿದ್ದಾರೆ ಮೇಡಮು ಬೆಳೀತಿದ್ದಾರೆ, ತುಂಬ ಚೆನ್ನಾಗಿ ಆಗೋದು ನೋಡ್ಬೋದು. ಪೂರ್ತಿ ನಿಮಗೆ ಹೂ ಇನ್ನೂ ಚಿಗುರುಗಳ ಸಂಖ್ಯೆ ಏನಾಗ್ತಿದೆ ಜಾಸ್ತಿ ಆಗ್ತಿದೆ. ಇದರ ಮೆಣಸಿಗೆ ಬರುವಂತಹ ಎಲೆ ಚುಕ್ಕಿ ರೋಗ ಇರ್ಬೋದು, ಮತ್ತೆ ನಿಮಗೆ ಮುದುರು ರೋಗ ಇರ್ಬೋದು, ತರಗ ರೋಗ ಇರ್ಬೋದು. ಮತ್ತೆ ನಮ್ಮಲ್ಲಿ ಏನಾಗೋದು ಅಂದ್ರೆ ಸರ್ ಕೆಮಿಕಲ್ ಹೊಡೆದ್ರೆ ಇದು ಬೂಟೆ ಬಂದ್ಬಿಡೋದು, ಎಲೆ ಬೂಟೆ ಆ ತರ ಬರೋದು ಅಂದ್ರೆ ಈ ತರ ಬರೋದು ಜಾಸ್ತಿ ಈ ತರ ಬರೋದು ನೋಡಿ, ಈ ತರ ಕಡಿಮೆ ಇದು ಇದರಲ್ಲಿ ನಿಮ್ ಪ್ರಾಡಕ್ಟ್ ಅಲ್ಲಿ ಬರಕಲ್ಲ ನೋಡಿ ಈ ತರ ಬೂಸ್ಟ್ ತರ ಬರೋದು ನಿಮ್ಗೆ. ಈ ತರ ಬೂಸ್ಟ್ ಕೆಮಿಕಲ್ಗೆ ಬೂಸ್ಟ್ ತರ ಬರ್ತದೆ. ಅರ್ಧ ಗಿಡಕ್ಕೆ ಬರೀ 2 ಕುಯ್ಲು 3 ಕುಯ್ಲಿಗೆ ಆಯ್ತಿತ್ತು ಬೂಸ್ಟ್ನ ಬರೋದು. ಆದರೆ ಸಮೃದ್ಧ ಆಗ್ರೋ ಪ್ರಾಡಕ್ಟ್ ಯೂಸ್ ಮಾಡಿದರೆ ಎಷ್ಟು ಹಸಿರಾಗಿದೆ ಅಂತಂದರೆ ನೋಡಬಹುದು ನೀನು. ಎಷ್ಟು ಚೆನ್ನಾಗಿ ಒಂದೇ ಸಮ ಇದೆ. ಒಂದು ಚಿಕ್ಕ ಗಿಡ ಆಗಿಲ್ಲ, ಒಂದು ದೊಡ್ಡ ಗಿಡ ಆಗಿಲ್ಲ, ಎಲ್ಲ ಒಂದೇ ಸಮ ನೀಲಿಫಾರ್ಮ್ ಸೈಜ್ ಥರ ಇದೆ. ಯಾವುದು ಏರಿಯೇಷನ್ ಇಲ್ಲ, ಮತ್ತು ಒಂದೇ ಗಿಡದಲ್ಲಿ ಇಲ್ಲ, ಎಲ್ಲ ಗಿಡದಲ್ಲೂ 2-3 kg ಫಸಲು ತುಂಬಿದೆ. ನಾನು ಈ ಮೂಲಕ ಎಲ್ಲ ರೈತ ಬಾಂಧವರಿಗೂ ಮತ್ತು ಮೆಣಸಿನ ಬೆಳೆಗಾರರಿಗೆ ಹೇಳಿದೆ ಅಂತಂದರೆ, ರೈತರುಗಳು ಏನು ಹೇಳೋದು ಅಂದರೆ ಸರ್, ನಾವು ಕೆಮಿಕಲ್ ಕೊಡ್ತೀವಿ ಅಂದ್ಬಿಟ್ಟು ಅಲ್ಲೂ 5,000 6,000 ಆಯ್ತಾರೆ, ಹೋಗಿ ಹಳಕ್ಕೆ ಬೀಳಬೇಡಿ. ಮತ್ತು ಈ ಪ್ರಾಡಕ್ಟ್ನೇ ತೆಗೆದು ಹಾಕಿ ನಾವು ಇನ್ನೂ ಚೆನ್ನಾಗಿರ್ತವೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ನಾನು ಕೇಳಿದ್ರೆ ನನಗೆ ಇಷ್ಟ ಆಗೋದು, ಯಾಕಂದರೆ ಈ ಪ್ರಾಡಕ್ಟಲ್ಲಿ ಇಷ್ಟ ಆಗೋದೆ ನನಗೆ. ಯಾಕೆ ಇಷ್ಟ ಆಗೋದೆ ಅಂದರೆ ರೈತರಿಗೆ ಇದೇ ಥರ ಬರಬೇಕು. ನಮಗೆ ಈ ವರ್ಷ 1 ಎಕರೆಗೆ 2 ಎಕರೆಗೆ ಮಾಡೋದು 1 ಎಕರೆಗೆ ಮಾಡಿಕೊಂಡು ವರ್ಷ ಇಡೀ ಇದರಲ್ಲೇ ಇರ್ಬೋದು. ಈಗ ನಾನಿಷ್ಟು ನೀವು ಇದಕ್ಕೆ ಹೊಗೆ ಗಿಡನೇ ಹಾಕ್ಸೋಕೆ ಕೊಡೋಕ್ಕಲ್ಲ, ನಿಮ್ಮ ಪ್ರಾಡಕ್ಟ್ನೇ ಮಾಡ್ತಿದ್ರೆ ಹೊಗೆ ಗಿಡ ಹಾಕಂಗೇ ಇಲ್ಲ. ಹೊಗೆ ಗಿಡ ಹಾಕಕ್ಕಲ್ಲ ಅಂತಂದ್ರೆ ನಮಗೆ ಉಪಯೋಗ. ಯಾಕೆ ಹೇಳಿ, ಅದು 700 kg 600 kg ಬರ್ತದೆ. ಇದೇ ಮಾಡಿಬಿಟ್ರೆ ನಮ್ಗೆ 2 ಕುಯ್ಲಲ್ಲಿ ಆ ದುಡ್ಡನ್ನೇ ಎತ್ಕೊಬಿಡ್ಬೋದು. ಅಂದರೆ ಹಂಗೆ ದುಡ್ಡು ನಿಮ್ಮನ್ನ ಬಾಕ್ಲಿಗೆ ಬಂದಾಗ ನಾವು ವಾಪಸ್ ಕಳಿಸ್ಬಾರ್ದು, ತಗೋಬೇಕು, ನೋಡಬೇಕು. ಒಂದ್ಸಲ ರಿಸಲ್ಟ್ ಬರ್ತದೆ ಆರ್ಗಾನಿಕ್ ಬರ್ತದೆ. ನೋಡಿದ್ರೆ ಮೇಡಮ್ 100% ನಾನು ಗ್ಯಾರಂಟಿ ಕೊಡ್ತೀನಿ. ಮೇಡಮ್ ಹೇಳ್ತಿದ್ದೆ, ತುಂಬ ಖುಷಿ ಆಗ್ತಿದೆ. ಯಾಕೆಂತಂದರೆ ಒಬ್ಬ ರೈತ ಅದರಲ್ಲಿ 3 ಕಾಸು ಸಂಪಾದನೆ ಮಾಡೋಕ್ಕೋಸ್ಕರ ಇವತ್ತು ಏನು ಮಾಡ್ತಾರೆ, ಈ ಥರ ಬೆಳೆಗಳು ಮಾಡ್ತಾರೆ. ಆದರೆ ಇವತ್ತು ಕೆಮಿಕಲ್ ಹಾಕೋದ್ರಿಂದ ಭೂಮಿ ಸತ್ವ ಏನಾಗ್ತಿದೆ, ಹಾಳಾಗ್ತಿದೆ. ತಿನ್ನುವಂಥ ಆಹಾರ ಏನಾಗ್ತಿದೆ, ವಿಷದಿಂದ ಕೂಡಿದೆ. ಆದರೆ ಸಮೃದ್ಧ ಆಗ್ರೋ ಪ್ರಾಡಕ್ಟ್ ಹಾಕಿದ್ರೆ ನಿಮಗೆ ಭೂಮಿಗೆ ಯಾವುದೇ ರೀತಿಯ ತೊಂದರೆ ಆಗಲ್ಲ. ಒಂದು ಅದ್ಭುತವಾದಂಥ ಒಂದು ಆರೋಗ್ಯಯುತವಾದಂಥ ಒಂದು ಬೆಳೆ ಬೆಳೆದಕ್ಕೆ ನಮ್ಮ ಸಮೃದ್ಧ ಆಗ್ರೋ ಪ್ರಾಡಕ್ಟು ಪೂರಕವಾಗಿ ಕೆಲಸ ಮಾಡ್ತವೆ. ಆಲ್ರೆಡಿ ರಿಸಲ್ಟ್ ಬರೋಕ್ಕೆ ಮೇಡಮ್ ಏನು ಮಾಡಿದ್ದಾರೆ, ಒಂದು ಹೂವಿನ ಅಂಟಿಗೂ ಏನು ಮಾಡಿದ್ದಾರೆ, ಸೇವಂತಿಗೆ ಹೂವಿನ ಅಂಟಿಗೂ ತಗೊಂಡಿದ್ದಾರೆ. ಈ ಮೂಲಕ ನಾನು ಮೇಡಮ್ಗೆ ಹೇಳೋದೇನಪ್ಪ ಅಂದರೆ, ಈ ಮೇಡಮ್ಮು ಆಲ್ರೆಡಿ ತುಂಬ ವ್ಯವಸಾಯ ಮಾಡ್ತಾರೆ. ಹಸ್ಬೆಂಡ್ ಆ್ಯಂಡ್ ವೈಫು ಇಬ್ಬರು ತುಂಬ ಒಂದು ಭೂಮಿಗೋಸ್ಕರ ತುಂಬ ಶ್ರಮ ಪಡ್ತಾರೆ ಅದರಲ್ಲಿ. ಆದರೆ ಮೇಡಮ್ಮು ಇದ್ರ ಆಲ್ರೆಡಿ ತುಂಬ ಗಿಡ ಎತ್ತರಕ್ಕಾಗಿತ್ತು. ಆದರೂ ಮೇಡಮ್ ಹತ್ರ ಬಂದು ನಾವೇನು ಮಾಡಿದ್ವು ಅಂತಂದರೆ, ಮೇಡಮ್ ಒಂದು ಸ್ವಲ್ಪ ಅವಕಾಶ ಮಾಡಿಕೊಡಿ ಅನ್ನೋದಕ್ಕೆ 4 ಬ್ರೂ ಪಟ್ಟದನ್ನು ಎಲ್ಲದಕ್ಕೂ ಹಾಕಿದ್ದಾರೆ. ನಾವು ಯಾವ ರೀತಿಯಾದ ಹೇಳಿಕೆ ಕೊಟ್ಟಿದ್ದೋ ಅದೇ ರೀತಿಯಾಗಿ ಮಾಡಿ ಇವತ್ತು ಅದ್ಭುತ ಫಲಿತಾಂಶ. 3 ಮೂಟೆ 99 ಹಾಕಿದ್ದು ಅವತ್ತಲೇ ಹೋಗಿ ಹಾಕ್ಬಿಟ್ಟು ಹಿಂಗೆ ಕೂತಿದ್ದ. ಇವ್ರು ಬಂದ ತಕ್ಷಣ ಇನ್ನೂ 5-6 ಸಾವಿರ ರೂಪಾಯಿ ನಾವು ಯಾಕೆ ತೊಗೊಂಡ್ರೆ ನೋಡೇ ಬಿಡೋದು ರಿಸಲ್ಟ್ ಯಾವ ರೀತಿ ಇರ್ತದೆ ಅಂದ್ಬಿಟ್ಟು ಇವ್ರಿಗೆ ಸರತ್ ಹಾಕಿದ್ದೆ ನಾನು. ಕೊಡಿಸಿ ಸರ್ ನೀವು 10 ಇಲ್ಲ ಆಮೇಲೆ ತಗೋತೀನಿ ಅಂತವ. ಇವಾಗ ನಮ್ಗೆ ರಿಸಲ್ಟ್ ತೋರಿಸೋದೆ ಮೇಡಮ್, ನಾವು ಇಲ್ಲ ಅಂತ ಹೇಳೋಕ್ಕಲ್ಲ. ನಮ್ಮ ಪ್ರಾಡಕ್ಟ್ ತೋರಿಸೋದೆ, ಇವ್ರದ್ದು ತೋರಿಸೋದೆ. ನೆಕ್ಸ್ಟು ನಮ್ಮ ಪ್ರಾಡಕ್ಟ್ ಕೊಟ್ಬಿಟ್ಟು ಇವ್ರನ್ನೇ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ವಿ. ಸೂಪರ್ ನೋಡಿ, ಮೇಡಮ್ ಹೇಳ್ತಿರೋದು ತುಂಬ ಖುಷಿ ಆಗ್ತದೆ. ಈ ಮೂಲಕ ಎಲ್ಲ ರೈತರಿಗೆ ಹೇಳೋದಂತಂದರೆ, ಕೇವಲ ಮೆಣಸಿಗೆ ಬೆಳೆಗೆ ಮಾತ್ರ ಸಂಬಂಧಪಟ್ಟಂಗೆ ಸಮೃದ್ಧ ಆಗ್ರೋ ಪ್ರಾಡಕ್ಟ್ ಇಲ್ಲ. ಪ್ರತಿಯೊಂದು ರೈತರು ಬೆಳೆ ಯಾವುದೇ ಬೆಳೆ ಇರೋ, ಹೂವಿನ ಗಿಡದಿಂದ ತೆಂಗಿನ ಮರದ ರೈತ ಯಾವೆಲ್ಲ ಬೆಳೆ ಬೆಳೀತಾರೆ, ಪ್ರತಿಯೊಂದು ಬೆಳೆಗೂ ಸಮೃದ್ಧ ಆಗ್ರೋ ಪ್ರಾಡಕ್ಟ್ನ ಯೂಸ್ ಮಾಡಿ ಅಂತ ಹೇಳ್ತಾ, ಈ ಒಂದು ಪ್ರಾಡಕ್ಟ್ನ ಯೂಸ್ ಮಾಡಿದಂತಹ ಬೆಟ್ಟದಪುರದ ಒಬ್ಬ ಮಾದರಿ ಮಹಿಳೆ ಅಂತ ಹೇಳ್ಬೋದು, ಒಬ್ಬ ರೈತ ಮಹಿಳೆ ಅಂತ ಹೇಳ್ಬೋದು. ಆ ಮೇಡಮ್ ಕಡೆಗೆ, ಸುಧಾ ಮೇಡಮ್ಗೆ ರೈಸರ್ಸ್ ಇಂಡಿಯಾ ಕಂಪ್ನಿ ವತಿಯಿಂದ ಹಾಗೂ ಸಮೃದ್ಧ ಆಗ್ರೋ ವತಿಯಿಂದ ಹಾಗೂ ಈ ಒಂದು ಪ್ರಾಡಕ್ಟ್ನ ಪ್ರಮೋಟ್ ಮಾಡಿದಂತಹ ಆನಂದ್ ಸರ್ ಅಂತ ಹೇಳಿ ಪ್ರಿಯಪಣ್ಣದವರು, ಮತ್ತು ಅದೇ ರೀತಿಯಾಗಿ ಪ್ರತಿಭಾ ಪುಟ್ರಾಜ್ ಅವರು ಮತ್ತು ಪುಟ್ರಾಜ್ ಸರು, ಇವರ ಒಂದು ಮಾರ್ಗದರ್ಶನದಲ್ಲಿ ಅದ್ಭುತವಾದ ಫಲಿತಾಂಶ ಬಂದಿದೆ. ಈ ಒಂದು ಫಲಿತಾಂಶ ಪಡೆದಂತಹ ಮಹಿಳೆಗೆ ಮತ್ತೊಮ್ಮೆ ಧನ್ಯವಾದಗಳು ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ಕೊನೆ ಮಾಡ್ತಿದ್ದೀನಿ. ಜೈ ಹಿಂದ್, ಜೈ ರೈಸರ್ಸ್ ಇಂಡಿಯಾ.